ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇತ್ತೀಚೆಗಂತೂ ಯೂಸ್ ಇಟ್ ಕಾರ್ ಬಗ್ಗೆ ವ್ಲಾಗ್ಸ್ ಮಾಡೋರು ತುಂಬ ಜನ ಬಂದಿದ್ದಾರೆ. ಹೌದು, ನಿಮಗೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಯೂಸ್ ಇಟ್ ಕಾರ್ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಒಂದಲ್ಲ ಒಂದು ಚಾನಲ್ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಅದನ್ನು ತೊಗೊಂಡು ಆರಾಮಾಗಿ ಹೋಗಿ ನೀವು ವೆಹಿಕಲ್ಗಳನ್ನ ತೊಗೋಬೋದು. ಬಟ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಸೊ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕೆಲವೊಂದ್ಸಲಿ ಏನು ಹೇಳ್ತಾರೆ, ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ಹೇಳಿ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಕೆಲವೊಂದ್ಸಲಿ ಎಕ್ಸೈಟ್ಮೆಂಟಲ್ಲಿ ಹೇಳಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಏನು ಯೂಸ್ ಇಟ್ ಕಾರ್ ಶೋರೂಮ್ ಇರುತ್ತೆ, ಸೊ ಎಲ್ಲ ಶೋರೂಮ್ಗಳು ಕೂಡ ನಮಗೆ ಪೇ ಮಾಡ್ತವೆ. ಸೊ ಹಾಗಂತ ನಾವು ಹೋಗಿ ಅಲ್ಲಿ ಚೆನ್ನಾಗಿಲ್ದಿರೋ ಕಾರ್ನ ಚೆನ್ನಾಗಿದೆ ಅಂತ ಹೇಳಿ ಯಾವತ್ತೂ ಹೇಳೋಕ್ಕೆ ಹೋಗಲ್ಲ. ಅಂದರೆ ಎಸ್ಪೆಷಲಿ ನಾನು ಸೊ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಚೆನ್ನಾಗಿದೆ ಅಂತ ಹೇಳಿರ್ತೀನಿ. ಸೊ ಒಂದು ಸಲ ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳಿ ಎಷ್ಟೊಂದು ಸಲ ಹೇಳಿರ್ತೀನಿ. ಆ್ಯಂಡ್ ಈ ರಿಲೇಟೆಡ್ ನಮ್ಮ ಚಾನಲಲ್ಲಿ ಮತ್ತಷ್ಟು ಮಾಹಿತಿ ಕೂಡ ಇದೆ. ಅಂದರೆ ಒಂದು ಯೂಸ್ ಇಟ್ ಕಾರ್ನ ಯಾವ ರೀತಿ ನೀವು ಬೈ ಮಾಡೋದಂತ ಹೇಳಿ, ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಎಸ್, ಈ ಬಗ್ಗೆ ಸುಮ್ಮನೆ ನಿಮಗೆ ಒಂದು ಜಸ್ಟ್ ಓವರ್ವ್ಯೂ ಕೊಟ್ಟೆ. ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಥರ ಇನ್ಫಾರ್ಮೇಷನ್ ಕೊಡೋರು ತುಂಬ ಜನ ಇದ್ದಾರೆ. ಸೊ ಬಟ್ ವೆರಾಸ್ ಒಂದು ಕಾರ್ ತೊಗೊಳ್ಳೋದಕ್ಕೆ ಒಂದು ಗೈಡ್ ಆಗಿರ್ಬೋದು, 5 ಲಕ್ಷದೊಳಗೆ 10 ಲಕ್ಷದೊಳಗೆ ಯಾವ್ದು ಚೆನ್ನಾಗಿದೆ, ಆ್ಯಂಡ್ ಯೂಸ್ ಇಟ್ ಕಾರ್ ತೊಗೋಬೋದಾ, ಹೊಸ ಕಾರ್ ತೊಗೋಬೋದಾ, ಈ ಥರ ಸುಮಾರಷ್ಟು ಕನ್ಫ್ಯೂಷನ್ಸ್ ನಿಮಗೆ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಣ. ಆ್ಯಂಡ್ ಆಟೋ ನ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಸೊ ಒಂದು ಹೊಸ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕಾರ್ ಇನ್ಫೋ ಅಂತ ಹೇಳಿ, ಇಲ್ಲಿ ಸುಮಾರಷ್ಟು ಮಾಹಿತಿಗಳು ಸಿಗುತ್ತೆ ಆಟೋಮೊಬೈಲ್ ರಿಲೇಟೆಡ್ ನಿಮಗೆ. ಆ್ಯಂಡ್ ಇವತ್ತು ಮೊದಲನೇ ಎಪಿಸೋಡಲ್ಲಿ ನಿಮ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ, ಸರ್ ಹೊಸ ಕಾರ್ ತೊಗೋಬೋದಾ ಅಥವಾ ಹಳೆ ಕಾರ್ ತೊಗೋಬೋದಾ? ಸೊ ಹಳೆ ಕಾರ್ ತೊಗೊಳ್ಳೋದ್ರಿಂದ ನಮಗೇನು ಅಡ್ವಾಂಟೇಜು, ಹೊಸ ಕಾರ್ ತೊಗೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಅಂತ ಹೇಳಿ ಕೆಲವೊಬ್ಬರು ಅಡ್ವಾಂಟೇಜ್ ಬಗ್ಗೆ ಕೇಳ್ತಾರೆ, ಕೆಲವೊಬ್ಬರು ಡೈರೆಕ್ಟಾಗಿ ಕೇಳ್ತಾರೆ, ಸರ್ ನೀವೇ ಹೇಳ್ಬಿಡಿ ಹೊಸ ಕಾರ್ ತೊಗೊಳ್ಳ ಹಳೆ ಕಾರ್ ತೊಗೊಳ್ಳ ಅಂತ ಹೇಳಿ. ಬಟ್ ಹಾಗೆ ನಾವು ಡೈರೆಕ್ಟಾಗೆ ಡಿಸೈಡ್ ಮಾಡೋಕ್ಕೆ ಆಗಲ್ಲ ಹೊಸ ಕಾರ್ ತೊಗೋಬೇಕಾ ನೀವು ಅಥವಾ ಹಳೆ ಕಾರ್ ತೊಗೋಬೇಕಾ ಅಂತ ಹೇಳಿ. ಇಟ್ ಡಿಪೆಂಡ್ಸ್ ಆನ್ ಯು, ನಿಮ್ಮ ಮೆಂಟಾಲಿಟಿ ಯಾವ ಥರ ಇದೆ, ನಿಮ್ಮ ಪ್ರಯಾರಿಟೀಸ್ ಯಾವ ಥರ ಇದೆ. ಸೊ ನಾನು ಫ್ಯಾಕ್ಟರ್ಸ್ ಹೇಳ್ತೀನಿ, ಆ ಒಂದು ಫ್ಯಾಕ್ಟರ್ಗಳಲ್ಲಿ ನಿಮ್ಗೆ ಯಾವುದು ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ, ಸೊ ಅದ್ರ ಮೂಲಕ ಅದರ ಪ್ರಕಾರ ನೀವು ವೆಹಿಕಲ್ಗಳನ್ನ ಅಂದರೆ ಹೊಸ ಕಾರ್ ತೊಗೋಬೇಕಾ ಅಥವಾ ಹಳೆ ಕಾರ್ ತೊಗೋಬೇಕಾ ಅಂತ ಹೇಳಿ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಹೊಸ ಕಾರ್ ತೊಗೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಮತ್ತು ಹಳೆ ಕಾರ್ ತೊಗೊಳ್ಳೋದ್ರಿಂದ ಏನು ಅಡ್ವಾಂಟೇಜು, ಕೊನೆಯದಾಗಿ ಒಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್, ನನ್ನ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಎರಡು ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕಂಪ್ಯಾರಿಸನ್ ಮಾಡಿದ್ದೀನಿ. ಸೊ ಅದ್ರ ಮೂಲಕ ನಿಮಗೆ ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಕೊನೆಗೆ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು ಪ್ರಾಪರ್ ಕ್ಲಾರಿಟಿ ಇರುತ್ತೆ ಯಾವ ಒಂದು ಕಾರ್ ತೊಗೊಂಡ್ರೆ ನಿಮಗೆ ಸೂಕ್ತ ಅಂತ ಹೇಳಿ. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬನ್ನಿ ಒಂದೊಂದು ಫ್ಯಾಕ್ಟರ್ ವೈಸ್ ನಿಮ್ಗೆ ಯಾವ್ದು ಬೆಸ್ಟು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಫ್ಯಾಕ್ಟರ್ ಹೇಳೋದಾದರೆ, ನಿಮಗೆ ಮೊದಲನೇ ಅಂಶ ಇದೇನಂತ ಹೇಳಿದ್ರೆ ಮಾನಸಿಕ ನೆಮ್ಮದಿ ಅಥವಾ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಪೀಸ್ ಆಫ್ ಮೈಂಡ್ ಅಂತ ಕರಿಬೋದು. ನಿಮ್ಗೇನಾದರೂ ಪೀಸ್ ಆಫ್ ಮೈಂಡ್ ಜಾಸ್ತಿ ಇಂಪಾರ್ಟೆಂಟ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಹೊಸ ಕಾರ್ಗೆ ಹೋಗೋದೇ ಸೂಕ್ತ. ಆ್ಯಂಡ್ ಹಂಗಂತ ಹಳೆ ಕಾರಲ್ಲಿ ಪೀಸ್ ಆಫ್ ಮೈಂಡ್ ಸಿಗಲ್ವಾ ಅಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಏನು ಎಷ್ಟು ನಿಮ್ಮ ಮೈಂಡ್ ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೇನಾದರೂ ಅಂದರೆ ನಿಮ್ಗೆ 2 ಮಂತ್ಸ್ ಇದೆ, 2 ಮಂತ್ಸ್ ಇದ್ದಾಗ ನೀವು ಹೊಸ ಕಾರ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಿಮಗೆ 1 ತಿಂಗಳಾದಮೇಲೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಇರುತ್ತೆ, ಪೀಸ್ ಆಫ್ ಮೈಂಡ್ ಹಂಗೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ 2 ಮಂತ್ಸ್ ಇದ್ದರೂ ಕೂಡ ನೀವು ಹೊಸ ಕಾರ್ಗೆ ಹೋಗಿದ್ದೀರಾ, ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಮ್ಯಾನುಫ್ಯಾಕ್ಚರ್ ವಾರಂಟಿ ಆ ಥರ ಏನಾದರೂ ಸಪೋರ್ಟ್ ಸಿಗುತ್ತೆ ಆ್ಯಕ್ಚುಲಿ ಕಂಪನಿ ಕಡೆಯಿಂದ. ಆ್ಯಂಡ್ ನಿಮಗೂ ಕೂಡ ಹೊಸ ಕಾರ್ಯ ತೊಗೊಂಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಅದೇ ಏನಾದರೂ ನಿಮಗೆ ಈ ಥರ 2 ಮಂತ್ಸ್ ಇಟ್ಕೊಂಡು ನೀವು ಸೆಕೆಂಡ್ಸ್ಗೆ ಹೋಗಿದ್ದೀರಾ ಅಥವಾ ಯೂಸ್ಡ್ ಕಾರ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಏನು ಮೇಜರ್ ಪ್ರಾಬ್ಲಮ್ ಆಗೋದೇ ಬೇಡ. ಅಂದರೆ ನಿಮಗೆ ಇಂಜಿನ್ ಪ್ರಾಬ್ಲಮ್ ಆಗೋದು ಬೇಡ ಅಥವಾ ಒಂದು ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗೋದು ಬೇಡ. ಸಣ್ಣದೊಂದು ಏನೋ ರೇಡಿಯೇಟರ್ ಲೀಕೇಜೇ ಆಯಿತು ಅಂತ ಇಟ್ಕೊಳ್ಳೋಣ, ಒಂದು ಗಾಡಿ ತೊಗೊಂಡು 2 ತಿಂಗಳಿಗೇನೆ. ಆಬ್ವಿಯಸ್ಲಿ ಯಾವುದೇ ಒಂದು ಮಿಷಿನ್ ಆದರೂ ಕೂಡ, ಯಾವುದೇ ಒಂದು ಪಾರ್ಟ್ ಆದರೂ ಕೂಡ ಅದಕ್ಕೆ ಅಂತ ಲೈಫ್ ಇರುತ್ತೆ. ಸೊ ಆ ಲೈಫ್ ಅಷ್ಟರಲ್ಲಿ ಅದು ಹಾಗೆ ಆಗುತ್ತೆ. ಖಂಡಿತವಾಗ್ಲೂ ಆ ಥರ ಏನಾರ ಪ್ರಾಬ್ಲಮ್ ಆದಾಗ
ಸೊ ಸಿನ್ಸ್ ನಿಮಗೆ 2 ಮಂತ್ಸ್ ಇತ್ತು ಆದರೂ ಕೂಡ ನೀವು ಸೆಕೆಂಡ್ಸ್ ತೊಗೊಂಡಿರೋದ್ರಿಂದ ಖಂಡಿತವಾಗ್ಲೂ ಅವಾಗ ನಿಮ್ಗೆ ಗಿಲ್ಟ್ ಫೀಲ್ ಆಗುತ್ತೆ. ಏನಂತ, ನಾನು ಹೊಸ ಕಾರೇ ತೊಗೋಬೋದಾಗಿತ್ತಲ್ಲ ಅಂತ ಹೇಳಿ. ಸೊ ಆ ಥರ ಏನಾದರೂ ನಿಮಗೆ 2 ಮಂತ್ಸ್ ಇದೆ, ನನಗೆ ಡಿಸಿಷನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಹೊಸ ಕಾರ್ಗೆ ಹೋಗೋದೇ ಸೂಕ್ತ. ಅದೇ ರೀತಿ ಇನ್ನೊಂದು ಕ್ಯಾಟಗರಿ ಆಫ್ ಜನ ಇರ್ತಾರೆ. ಸೊ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ನೀವೊಂದು 6 ಲಕ್ಷದಲ್ಲಿ ಒಂದು ಕಾರ್ ತೊಗೊಂಡಿರ್ತೀರ, ನಿಮ್ಮ ಫ್ರೆಂಡ್ ಕೂಡ 6 ಲಕ್ಷದಲ್ಲಿ ಒಂದು ಯೂಸ್ಡ್ ಕಾರ್ ತೊಗೊಂಡಿರ್ತಾರೆ. ಬಟ್ ನಿಮಗೂ ಕೂಡ ಮೈಂಡಲ್ಲಿ ಒಂದು ಥಾಟ್ ಇತ್ತು ಸೆಕೆಂಡ್ಸ್ ತೊಗೋಬೋದಾಗಿತ್ತಲ್ಲ ಅಂತ ಹೇಳಿ, ಬಟ್ ಆದರೂ ಕೂಡ ಹೊಸದಕ್ಕೆ ಹೋಗಿದ್ದೀರಾ. ಬಟ್ ನಿಮಗೆ 2 ಮಂತ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ ಕಾರಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ, ಯಾಕೆಂದರೆ ನೀವು ಬಂದು 6 ಲಕ್ಷದಲ್ಲಿ ತೊಗೋತೀರಾ ಅಂತ ಹೇಳಿದ್ರೆ ಒಂದು ಆಲ್ಟೋ ಆ ಥರ ಏನಾದರೂ ಸಣ್ಣ ಪುಟ್ಟ ಕಾರ್ ತೊಗೊಂಡಿರ್ತೀರ. ಅದೇ ನಿಮ್ಮ ಫ್ರೆಂಡ್ ಬಂದು 6 ಲಕ್ಷದಲ್ಲಿ ಸ್ಕೋಡಾ ಅಥವಾ ನಮ್ಮದೇ ಫೋರ್ಡ್ ಇಕೋ ಸ್ಪೋರ್ಟ್ ಈ ಥರ ಕಾರ್ಗಳು ತೊಗೊಂಡಿರ್ತಾರೆ. ಅವ್ರೇನು ಅಂದರೆ ಅವ್ರ ಕಾರಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಿಮಗೊಂದು ಬೇಜಾರಾಗುತ್ತೆ. 6 ಲಕ್ಷದಲ್ಲಿ ಇಷ್ಟೆಲ್ಲ ಫೀಚರ್ಸ್ ಬರ್ತಿತ್ತಲ್ಲ ಗುರು, ನಾನು ಆದರೂ ಕೂಡ ಯಾಕೆ ಹೊಸ ಕಾರ್ ತೊಗೊಂಡೆ ಅಂತ ಅನಿಸ್ಬೋದು. ಫಸ್ಟ್ ಹೋಗಿ ಡಿಸೈಡ್ ಮಾಡಿ ನಿಮಗೆ ಯಾವ್ದು ಸೂಕ್ತ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ತುಂಬ ಜನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಹತ್ರ ಒಪಿನಿಯನ್ಸ್ನ ಕೇಳೋಕೆ ಹೋಗ್ಬೇಡಿ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅವರು ಖಂಡಿತವಾಗ್ಲೂ ಅವರ ಒಪಿನಿಯನ್ಸ್ ಹೇಳ್ತಾರೆ. ಸೊ ಅವಾಗ ನಿಮ್ಗಿನ್ನೂ ವಾರ್ ಥರ ಆಗಿಬಿಡುತ್ತೆ, ಇದು ಸರಿನಾ ಅದು ಸರಿನಾ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನೀವು ಕೂತ್ಕೊಂಡು ನಿಮ್ಮ ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಿ. ನಿಮ್ಮ ಮೆಂಟಾಲಿಟಿ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು 2ನೇ ವಿಷಯ ಅಂತ ಬಂದರೆ ಬಡ್ಜೆಟ್ ಮತ್ತು ಆಪ್ಷನ್ಸು. ಸೊ ಬಡ್ಜೆಟ್ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ, ಆಪ್ಷನ್ಸ್ ನೋಡಿದ್ರೆ ನೀವು ಅಂದರೆ ನ್ಯೂ ಕಾರ್ದು ಖಂಡಿತವಾಗ್ಲೂ ನಿಮಗೆ ಒಂದು ಸ್ಮಾಲ್ ಕಾರ್ ಸಿಗುತ್ತೆ, ಆಲ್ಟೋ. ಒಂದು ಹ್ಯಾಚ್ ಬ್ಯಾಕ್ ಅಂತ ಬಂದಾಗ ಆಲ್ಟೋ ಸಿಗ್ಬೋದು. ಒಂದು ಮಿಡ್ ಸೆಗ್ಮೆಂಟ್ ಹ್ಯಾಚ್ ಬ್ಯಾಕ್ ಅಂತ ಬಂದಾಗ ಸ್ವಿಫ್ಟು i20 ಈ ಥರ ಸಿಗ್ಬೋದು. ಆ್ಯಂಡ್ ಪಂಚು ಮೈಕ್ರೋ SUV ಸಿಗ್ಬೋದು. ಈ ಥರ ಸುಮಾರಷ್ಟು ಕಾರ್ಗಳು ಸಿಕ್ಕಿದ್ರು ಕೂಡ ಅವೆಲ್ಲ ಕೂಡ ನಿಮಗೆ ಮಿಡ್ ಸೆಗ್ಮೆಂಟ್ ವೆಹಿಕಲ್ಸ್ ಆಗಿರುತ್ತೆ. ಆಲ್ಟೋ ತಗೋತೀರಾ ಅಂದರೆ ಟಾಪ್ ಎಂಡ್ ಸಿಗ್ಬೋದು, ಕ್ವಿಟ್ ತಗೋತೀರಾ ಅಂದರೆ ಟಾಪ್ ಎಂಡ್ ಸಿಗ್ಬೋದು. ಅದೇ ಏನಾದ್ರು ಸ್ವಿಫ್ಟು i20 ಹೋಗ್ತೀರಾ ಅಂತ ಹೇಳಿದ್ರೆ ಬರೀ ಮಿಡ್ ಸೆಗ್ಮೆಂಟು ಅಥವಾ ಬೇಸ್ ವೇರಿಯಂಟ್ನ ಅಷ್ಟೇ ನೀವು ತೊಗೊಳಕ್ಕಾಗೋದು ನಿಮ್ಮ ಹತ್ರ ಇರುವಂತಹ ಬಡ್ಜೆಟಲ್ಲಿ. ಅದೇ ಏನಾದರೂ ಯೂಸ್ಡ್ ಕಾರ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಆಪ್ಷನ್ಸ್ ಬಗ್ಗೆ ಹೇಳೋದಾದರೆ ನೀವು ಹ್ಯಾಚ್ ಬ್ಯಾಕ್ ಬೇಕಾದರೂ ತೊಗೋಬೋದು, ಸಡನ್ ಬೇಕಾದ್ರೂ ತೊಗೋಬೋದು. ಅಥವಾ ಒಂದು ಸ್ವಲ್ಪ ಹಳೆ ಮಾಡೋಕೆ ಹೋಗ್ತೀರಾ ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ SUV ಕೂಡ ತೊಗೋಬೋದು. ಸೊ ಈ ಥರ ನಿಮಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಬಡ್ಜೆಟ್ ಆ್ಯಂಡ್ ಆಪ್ಷನ್ಸ್ ವೈಸ್ ಅಂತ ಹೇಳ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. 15 ಲಕ್ಷ ನಿಮ್ಮ ಬಜೆಟ್ ಆಗಿರುತ್ತೆ. 15 ಲಕ್ಷದಲ್ಲಿ ಒಂದು ಕಾಂಪ್ಯಾಕ್ಟ್ SUV ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕ್ರೆಟಾ ಅಥವಾ ಬ್ರೆಝಾ ಅಥವಾ ವೆನ್ಯೂ ಈ ಥರ ಸುಮಾರಷ್ಟು ವೆಹಿಕಲ್ಸ್ಗಳು ನಿಮ್ಗೆ ಸಿಗುತ್ತೆ. ಅದೇ ಏನಾದರೂ 15 ಲಕ್ಷದಲ್ಲಿ ಒಂದು ಯೂಸ್ಡ್ ಕಾರ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಫುಲ್ ಸೈಜ್ SUVನೇ ಸಿಗುತ್ತೆ, ಅಥವಾ ಒಂದು ಇನೋವಾ ಥರ MPV ಕೂಡ ಸಿಗುತ್ತೆ. ಅದು ಕೂಡ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ಗಳೇ ಸಿಗುತ್ತೆ, ಅಂದರೆ 5 to 6 years ಓಲ್ಡ್ ವೆಹಿಕಲ್ಲು. ಸೊ ಆದ್ದರಿಂದ ನಿಮಗೆ ಬಡ್ಜೆಟ್ ಆ್ಯಂಡ್ ಆಪ್ಷನ್ಸ್ ವೈಸು ನಿಮಗೆ ಅಡ್ವಾಂಟೇಜ್ ಅಂತ ನೋಡೋದಾದರೆ ದರ್ ಇಸ್ ಎ ಕ್ಲಿಯರ್ ಅಡ್ವಾಂಟೇಜ್ ಫಾರ್ ಯೂಸ್ಡ್ ಕಾರ್ ಅಂತ ಹೇಳ್ಬೋದು. ನೀವು ಇವಾಗ ಥಿಂಕ್ ಮಾಡ್ಬೋದು ನಿಮ್ಗೆ ಯಾವ್ದು ಬೆಟರ್ ಅಂತ ಹೇಳಿ. ಇನ್ನು 3ನೇ ಪಾಯಿಂಟ್ ಅಂತ ಬಂದಾಗ ಮೇಂಟೆನೆನ್ಸ್ ಕಾಸ್ಟ್. ಖಂಡಿತವಾಗ್ಲೂ ಮೇಂಟೆನೆನ್ಸ್ ಅಂತ ಬಂದಾಗ ದೇರ್ ಇಸ್ ಅ ಕ್ಲಿಯರ್ ಅಡ್ವಾಂಟೇಜ್ ಫಾರ್ ನ್ಯೂ ಕಾರ್. ಯಾಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಬಂದು ಅಷ್ಟಾಗಿ ಇರಲ್ಲ. ಆ್ಯಂಡ್ ಫಸ್ಟು ಫ್ಯೂ ಸರ್ವಿಸಸ್ ಫ್ರೀ ಇರುತ್ತೆ. ಆ್ಯಂಡ್ ಮ್ಯಾನುಫ್ಯಾಕ್ಚರರ್ ವ್ಯಾರಂಟಿ ಇರುತ್ತೆ. ಏನೇ ಪ್ರಾಬ್ಲಮ್ ಆದರೂ ಕೂಡ ಕಂಪನಿಯವರೇ ನಿಮಗೆ ಕ್ಲೈಮ್ ಮಾಡಿ ಅದನ್ನು ರಿಸಾಲ್ವ್ ಮಾಡಿಕೊಡ್ತಾರೆ. ಅದೇ ಏನಾದರೂ ಯೂಸ್ಡ್ ಕಾರಲ್ಲಿ ನೀವು ಮೇಂಟೆನೆನ್ಸ್ ಅಂತ ನೋಡೋಕೆ ಹೋದರೆ ಅಟ್ಲೀಸ್ಟ್ ಅಂದ್ರೂ ಮಿನಿಮಮ್ 30 to 50% ನಿಮಗೆ ನ್ಯೂ ಕಾರ್ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ನೀವೇನಾದರೂ ಈ ಒಂದು ಪಾಯಿಂಟ್ ನೆನಪಲ್ಲಿರಲಿ, ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆ ಕಾರ್ನ ಎಲ್ಲ ಫ್ಯಾಕ್ಟರ್ಸ್ನು ಚೆಕ್ ಮಾಡ್ದಂಗೆ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಅದು 2 times ಬೇಕಾದ್ರೂ ಜಾಸ್ತಿ ಆಗ್ಬೋದು, 3 times ಬೇಕಾದ್ರೂ ಜಾಸ್ತಿ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ವೆಹಿಕಲ್. ಸೊ ಸರ್ವಿಸ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಬಂದು ಯಾವಾಗಲೂ ಕೂಡ ಯೂಸ್ಡ್ ಕಾರಲ್ಲಿ ಜಾಸ್ತಿ ಇರುತ್ತೆ. ದರ್ ಇಸ್ ಅ ಕ್ಲಿಯರ್ ಅಡ್ವಾಂಟೇಜ್ ಫಾರ್ ನ್ಯೂ ಕಾರ್ ಅಂತ ಹೇಳ್ಬೋದು. ಆ್ಯಂಡ್ ವ್ಯಾರಂಟಿ ಅಂತ ಬಂದಾಗ ಸೊ ಮ್ಯಾನುಫ್ಯಾಕ್ಚರರ್ ವ್ಯಾರಂಟಿ ಇದ್ದರೆ ತುಂಬಾ ಒಳ್ಳೆಯದು. ಬಟ್ ಇಲ್ಲಿ ಈ ಕೇಸಲ್ಲಿ ಯೂಸ್ಡ್ ಕಾರಲ್ಲೂ ಕೂಡ ಕೆಲವೊಬ್ಬರು ವ್ಯಾರಂಟಿ ಕೊಡ್ತಾ ಇದ್ದಾರೆ. ಅದನ್ನು ಕೆಲವೊಬ್ಬರು ನಿಯತಾಗಿ ಕೊಡ್ತಾ ಇದ್ದಾರೆ, ಕೆಲವೊಬ್ರು ಏನು ಮಾಡ್ತಾರೆ ಸುಮ್ಮನೆ ಒಂದು ಮಾರ್ಕೆಟಿಂಗ್ಗೋಸ್ಕರ ವ್ಯಾರಂಟಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನಿಮಗೇನೇ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ರಿಸಾಲ್ವ್ ಮಾಡಿಕೊಡಲ್ಲ. ಸೊ ಅದೊಂದು ಸ್ವಲ್ಪ ನೀಟಾಗಿ ಚೆಕ್ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ತೊಗೊಂಡ್ರೆ ಯೂಸ್ಡ್ ಕಾರ್ ನಿಮಗೆ ಒಳ್ಳೆಯದಾಗತ್ತೆ.
ಈ ಒಂದು ಮೇಂಟೆನೆನ್ಸ್ ಕಾಸ್ಟ್ ಅಷ್ಟೊಂದು ಡಿಫ್ರೆನ್ಸ್ ಮಾಡುತ್ತಾ ನಮ್ಮ ಓವರ್ ಆಲ್ ಸೇವಿಂಗ್ಸ್ಗೆ ಅಂತ ನೋಡೋಣ. ಆಮೇಲೆ ಒಂದು ಕ್ಯಾಲ್ಕುಲೇಷನಲ್ಲಿ ನಿಮಗೆ A to Z ಚೆಕ್ ಮಾಡಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಬಂದರೆ, ನೆಕ್ಸ್ಟ್ ಫ್ಯಾಕ್ಟರ್ ಅಂತ ಬಂದರೆ ಖಂಡಿತವಾಗ್ಲೂ ಅದು ಬಂದು ಲೋನ್. ಸೊ ತುಂಬ ಜನ 99% ಆಫ್ ದಿ ಕಸ್ಟಮರ್ಸ್, 99 ಅಂತ ಹೇಳೋಕ್ಕಾಗಲ್ಲ, ಒಂದು 90% ಆಫ್ ದಿ ಕಸ್ಟಮರ್ಸ್ ಬಂದು ಲೋನ್ಗೆ ಹೋಗ್ತಾರೆ, EMIಗೆ ಹೋಗ್ತಾರೆ. ಸೊ ಲೋನಲ್ಲಿ ನಿಮಗೆ ಯೂಸ್ಡ್ ಕಾರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟು. ಯೂಸ್ಡ್ ಕಾರಲ್ಲಿ ಬಂದು 12.5% ಅಥವಾ 12% ಸ್ಟಾರ್ಟ್ ಆದರೆ, ಅದೇ ಒಂದು ನ್ಯೂ ಕಾರಲ್ಲಿ 8.5% ಅಥವಾ 8% ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 4 to 5% ಜಾಸ್ತಿ ಇರುತ್ತೆ ನಿಮಗೆ ಯೂಸ್ಡ್ ಕಾರಲ್ಲಿ. ಇನ್ನು ಪ್ರೈವೇಟ್ ಲೋನ್ ಅಂತ ಹೋಗ್ತೀರಾ ಅಂತ ಹೇಳಿದ್ರು ಕೂಡ, ಅಂದರೆ ನಿಮ್ಗೇನಾದರೂ ನಿಮ್ಮ ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಲೋನ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಆ ಥರ ಏನಾರು ಇತ್ತು, ಯೂಸ್ಡ್ ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಪ್ರೈವೇಟ್ ಲೋನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಪ್ರೈವೇಟ್ ಲೋನ್ಗೆ ಹೋಗಬೇಡಿ. ಅಟ್ಲೀಸ್ಟ್ ಯೂಸ್ಡ್ ಕಾರ್ ತೊಗೋಬೇಕಾದ್ರೆ ನ್ಯಾಷನಲೈಸ್ ಬ್ಯಾಂಕ್ ಲೋನು ಅಥವಾ ಒಂದು ಏನು ಹೇಳ್ತಾರೆ ನಿಮಗೆ, ಒಂದು HDFC ಈ ಥರ ಬ್ಯಾಂಕ್ಗಳ ಲೋನ್ ತೊಗೊಂಡ್ರೆ ಒಳ್ಳೆಯದು. ಪ್ರೈವೇಟ್ ಲೋನ್ ಅಂತ ಹೇಳಿದ್ರೆ ಇಸೆಟು ಫೈನಾನ್ಸು ಈ ಥರ ಫೈನಾನ್ಸ್ಗಳಲ್ಲಿ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸೇ ಬೇರೆ ಇರುತ್ತೆ. ಸೊ ದರ್ ಇಸ್ ಅ ಕ್ಲಿಯರ್ ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ಲೋನ್ ಆ್ಯಸ್ ವೆಲ್ ಫಾರ್ ದ ನ್ಯೂ ಕಾರ್. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ, ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಖಂಡಿತವಾಗ್ಲೂ ಏನು ಹೇಳ್ಬೋದು ನಾನು, ಡಿಪ್ರಿಸಿಯೇಷನ್. ಕರೆಕ್ಟ್. ಸೊ ಡಿಪ್ರಿಸಿಯೇಷನ್ ಅಂತ ಬಂದಾಗ ನೀವೇನಾದರೂ ನಿಮ್ಮ ಹಣನ ಬೆಳೆಸಬೇಕು ಅಂತಿದ್ದೀರಾ, ಸೊ ನೀವು ಯಾವಾಗಲೂ ಸೇವಿಂಗ್ಸ್ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು ನಿಮಗೆ ಜಸ್ಟ್ ಸಿಂಪಲಾಗಿ ಹೇಳ್ತೀನಿ, ಒಂದು ಹೊಸ ಕಾರ್ ತೊಗೊಂಡು ಆಚೆ ನೀವು ಜಸ್ಟ್ ಡೆಲಿವರಿ ತೊಗೊಂಡು ಆಚೆ ಕಾಲಿಡ್ತಿದ್ದಂಗೆ ನಿಮ್ಮ ಕಾರ್ ವ್ಯಾಲ್ಯೂ ಬಂದು 25% ಡಿಪ್ರಿಷಿಯೇಟ್ ಆಗುತ್ತೆ. ಸೊ 20% ಬೇಕಾದರೂ ಆಗ್ಬೋದು, 25% ತನಕನೂ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ರೀಸೇಲ್ ವ್ಯಾಲ್ಯೂ ಆಫ್ ದ ಕಾರ್. ಸೊ ಈ ಥರ ಸುಜುಕಿ ಗಾಡಿಗಳದ್ದು ಸ್ವಲ್ಪ 20% ಆಗ್ಬೋದು, ಬೇರೆ ಗಾಡಿಗಳದ್ದು 25% ಆಗ್ಬೋದು, 30% ಆಗಿರುವಂತಹ ಡಿಪ್ರಿಸಿಯೇಷನ್ ಕೂಡ ಇದೆ. ಸೊ ಹೊರಗಡೆ ಬರ್ತಿದ್ದಂಗೆ ಡೈರೆಕ್ಟ್ ಡಿಪ್ರಿಸಿಯೇಷನ್ ಆಗುತ್ತೆ. ಅದೇ ಏನಾದರೂ ಯೂಸ್ಡ್ ಕಾರ್ ತೊಗೋತೀರಾ ಅಂತ ಹೇಳಿದ್ರೆ ನೀವು ಯಾವಾಗ ತೊಗೊಂಡಿರ್ತೀರ ಅದ್ರ ನೆಕ್ಸ್ಟ್ 5 ಇಯರ್ಸ್ವರೆಗೂ 25% ಡಿಪ್ರಿಷಿಯೇಟ್ ಆಗುತ್ತೆ. ಸೊ ನ್ಯೂ ಕಾರಲ್ಲಿ ನೀವು ಶೋರೂಮಿಂದ ಆಚೆ ಬರ್ತಿದ್ದಂಗೆ 25% ಡಿಪ್ರಿಷಿಯೇಟ್ ಆಯಿತು. ಹಳೆ ಕಾರಲ್ಲಿ ನೀವು 5 ವರ್ಷ ಯೂಸ್ ಮಾಡ್ತಾ 25% ಡಿಪ್ರಿಷಿಯೇಟ್ ಆಯಿತು. ಸೊ ಹಾಗಾಗಿ ದರ್ ಇಸ್ ಅ ಕ್ಲಿಯರ್ ಅಡ್ವಾಂಟೇಜ್ ಫಾರ್ ಯೂಸ್ಡ್ ಕಾರ್ ಇನ್ ಡಿಪ್ರಿಸಿಯೇಷನ್ ಕ್ಯಾಟಗರಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಬಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಬೈಯಿಂಗ್ ಆ್ಯನ್ ಯೂಸ್ಡ್ ಕಾರ್ ಓವರ್ ಆ್ಯನ್ ನ್ಯೂ ಕಾರ್. ಸೊ ಇದರಲ್ಲಿ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಿಮಗೆ ಯಾವೊಂದು ಫ್ಯಾಕ್ಟರ್ ತುಂಬ ಸ್ಟ್ರೈಕ್ ಮಾಡುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ ಬೇಸಿಸ್ ಮೇಲೆ ನೀವೊಂದು ಡಿಸಿಷನ್ನ ತೊಗೊಬೋದು. ಇವಾಗ ಫೈನಲ್ ಆಗಿ ಇನ್ನೂ ಕೂಡ ಕನ್ಫ್ಯೂಷನ್ ಇದ್ದೀನಿ ಸರ್ ನಾನು, ಇದು ಯಾವುದು ಕೂಡ ನಂಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂತ ಹೇಳೋರಿಗೆ ಖಂಡಿತವಾಗ್ಲೂ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. ಸೊ ನನ್ನ ಪ್ರಕಾರನೂ ಹೇಳಕ್ಕೆ ಹೋಗಲ್ಲ, ನಾನು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಯೂಸ್ಡ್ ಕಾರ್ ತೊಗೊಂಡ್ರೆ ಒಳ್ಳೆಯದಾ, ನ್ಯೂ ಕಾರ್ ತೊಗೊಂಡ್ರೆ ಒಳ್ಳೆಯದಾ, ಎಷ್ಟು ಸೇವಿಂಗ್ಸ್ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ಕ್ಯಾಲ್ಕುಲೇಷನಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ವೀಕ್ಷಕರೇ, ನೀವೊಂದು ಹೊಸ ಕಾರ್ ತಗೋತಾ ಇದ್ದೀರಾ 10 ಲಕ್ಷಕ್ಕೆ. ಅದೇ ಒಂದು ಕಾರ್ನ, ಅದೇ ಒಂದು ಸೇಮ್ ಮಾಡೆಲ್ನ ಇನ್ನೊಬ್ರು 5 ವರ್ಷ ಬಿಟ್ಟು ತಗೋತಾ ಇದ್ದಾರೆ. ಅವ್ರಿಗೆ 40% ಡಿಪ್ರಿಷಿಯೇಷನ್ ಆಗಿರುವಂತಹ ಕಾರ್ ಸಿಗ್ತಾ ಇದೆ. ಸೊ ಹಾಗಾಗಿ 6 ಲಕ್ಷಕ್ಕೆ ಸಿಗ್ತಾ ಇದೆ ಅವ್ರಿಗೆ. ಸೇವಿಂಗ್ಸ್ ಬಂದು ಎಷ್ಟಾಯ್ತು ಯೂಸ್ಡ್ ಕಾರ್ ತಗೋತಿರೋರಿಗೆ 40%. ಯಾಕೆ ಅಂದರೆ 10 ಲಕ್ಷದ ಕಾರ್ನ ಅವರು 6 ಲಕ್ಷಕ್ಕೆ ತಗೊತಾ ಇದ್ದಾರೆ. ಆಬ್ವಿಯಸ್ಲಿ ಇಲ್ಲಿ ಅವ್ರಿಗೆ ಫೀಲಿಂಗ್ಸ್ ಅಂದರೆ ಹೊಸ ಕಾರ್ ತಗೊಂಡಿರೋ ಥರ ಫೀಲಿಂಗ್ಸ್ ಸಿಗದೇ ಇರ್ಬೋದು, ಬಟ್ ಸೇವಿಂಗ್ಸ್ ಪಾರ್ಟ್ ಅಷ್ಟೇ ಹೇಳ್ತಾರೆ ಅದಲ್ಲಿ. ಇನ್ನು ಈ ಒಂದು ಕಾರ್ ಏನಿದೆ ಅಂದರೆ 10 ಲಕ್ಷ ಕೊಟ್ಟು ಹೊಸ ಕಾರ್ ತಗೋತಿದ್ರಲ್ಲ, ಅದನ್ನ ನೀವು ಫುಲ್ ಕ್ಯಾಶಲ್ಲಿ ತಗೋತಾ ಇಲ್ಲ, ಬದಲಾಗಿ ಲೋನ್ಗೆ ಹೋಗ್ತಾ ಇದ್ದೀರಾ. 2 ಲ್ಯಾಕ್ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ಅಂದರೆ 2 ಲಕ್ಷ ಡೌನ್ ಪೇಮೆಂಟು. ಇನ್ನು ಮಿಕ್ಕಿದ 8 ಲಕ್ಷನ 8.5% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 36 ತಿಂಗಳಿಗೆ ಅಂದರೆ 3 ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡಿದ್ದೀರಾ. EMI ಬಂದು ಪ್ರತಿ ತಿಂಗಳು 25,254 ರೂಪಾಯಿ ಬಂದಿದೆ. ಓಕೆನಾ, ಪರ್ ಮಂತ್. ಇಂಟ್ರೆಸ್ಟ್, ಓವರ್ ಆಲ್ ಇಂಟ್ರೆಸ್ಟ್ ಅಂದರೆ ನೀವು ಈ ಒಂದು 3 ವರ್ಷ ಕಳೆಯೋ ಅಷ್ಟರಲ್ಲಿ, ಟೆನ್ಯೂರ್ ಮುಗಿಯೋ ಅಷ್ಟರಲ್ಲಿ 1,09,145 ರೂಪಾಯಿನ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಓವರ್ ಆಲ್ ನಿಮ್ಮ ಲೋನ್ ಅಮೌಂಟ್ ಅಂದರೆ ನಿಮ್ಮ ಬೈಯಿಂಗ್ ಪ್ರೈಸ್ ಎಷ್ಟಾಯ್ತು ಹಂಗಾದ್ರೆ 11,09,145, 11,09,145 ರೂಪಾಯಿ. ಓಕೆನಾ. ಈ ಕೇಸಲ್ಲಿ
ಸೇಮ್ ಇದೇ ಥರ ಕನ್ಸಿಡರ್ ಮಾಡಿರೋದು 6 ಲಕ್ಷ ಕಾರ್ ಪ್ರೈಸು, 1 ಲಕ್ಷ ಡೌನ್ ಪೇಮೆಂಟು, 5 ಲಕ್ಷ ಅಟ್ 12.5% ಇಂಟ್ರೆಸ್ಟ್ ಇಲ್ಲಿ 36 ತಿಂಗಳಿಗೆ ಸೇಮು. ಇ ಎಮ್ ಐ ಅಮೌಂಟ್ ಬಂದು ಕಮ್ಮಿ ಆಗುತ್ತೆ 16,000. ಇಂಟ್ರೆಸ್ಟ್ 1,02,165 ರೂಪಾಯಿ. ಇಂಟ್ರೆಸ್ಟ್ ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇದೆ. ಸೊ ಇವ್ರದ್ದು ಬೈಯಿಂಗ್ ಪ್ರೈಸು ಓವರ್ ಆಲ್ 7,02,165 ರುಪೀಸ್. ಓಕೆನಾ. ಇನ್ನು ಇದು ಬಂದು ನಿಮ್ಮ ಬೈಯಿಂಗ್ ಪ್ರೈಸ್ ಆಯಿತು. ಸೊ ಇದಿಷ್ಟು ಏನು ನೋಡ್ಕೊಂಡ್ರಿ ಇದೆಲ್ಲ ಬಂದು ಬೈಯಿಂಗ್ ಪ್ರೈಸ್. ಓಕೆನಾ. ಇನ್ನು ನೆಕ್ಸ್ಟ್ ಬರೋದೇ ರನ್ನಿಂಗ್ ಕಾಸ್ಟ್. ನೀವು ಈ ಒಂದು ಕಾರ್ನ ಏನು ತಗೊಂಡಿದ್ದೀರಾ, ಯೂಸ್ಡ್ ಕಾರ್ ಆಗಿರ್ಬೋದು ಅಥವಾ ಹೊಸ ಕಾರ್ ಆಗಿರ್ಬೋದು, ಅದನ್ನ 5 ವರ್ಷದ ಮಟ್ಟಿಗೆ ಓಡಿಸೋದಕ್ಕೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಅದನ್ನ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಇನ್ಶೂರೆನ್ಸು ಪರ್ ಇಯರ್ 10,000 ಅಂತ ಇಟ್ಕೊಳ್ಳೋಣ ಹೊಸ ಕಾರಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಇನ್ಶೂರೆನ್ಸ್ ಕಾಸ್ಟ್ ಬಂದು ಜಾಸ್ತಿ ಇರುತ್ತೆ, ನಿಮ್ಮ IDV ವ್ಯಾಲ್ಯೂ ಕೂಡ ಜಾಸ್ತಿ ಇರೋದ್ರಿಂದ, ಗಾಡಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗೋದ್ರಿಂದ ಹೊಸ ಕಾರ್ಗೆ ಇನ್ಶೂರೆನ್ಸ್ ಯಾವತ್ತೂ ಜಾಸ್ತಿ ಇರುತ್ತೆ. ಓಕೆನಾ. ಹಾಗೆ ಗ್ರ್ಯಾಜುಲಿ ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. 5 ವರ್ಷಕ್ಕೆ 50,000, ಈ ಕೇಸಲ್ಲಿ 5 ವರ್ಷಕ್ಕೆ 7,500 ರೂಪಾಯಿ ಪರ್ ಇಯರ್ ಥರ ಲೆಕ್ಕ ತಗೊಂಡ್ರೆ 37,500 ರೂಪಾಯಿ. ಓಕೆನಾ. ಮೇಂಟೆನೆನ್ಸು ಪ್ರತಿ ತಿಂಗಳು ಅಂದರೆ ಪ್ರತಿ ವರ್ಷ 10,000 ಅಂತ ಇಟ್ಕೊಳ್ಳೋಣ ಈ ಕೇಸಲ್ಲಿ. ಅಂದರೆ ಹೊಸ ಕಾರ್ ಕೇಸಲ್ಲಿ ಇಲ್ಲಿಗೆ 50,000. ಓಕೆನಾ. ಇಲ್ಲಿ ಪ್ರತಿ ವರ್ಷಕ್ಕೆ 15,000. ಯಾಕೆ ಅಂತ ಹೇಳಿದ್ರೆ ನಿಮಗೆ 50% ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಕಂಪ್ಯಾರೇಟಿವ್ಲಿ ಯೂಸ್ಡ್ ಕಾರಲ್ಲಿ. 5 ವರ್ಷಕ್ಕೆ 75,000. ಓಕೆನಾ. ಫ್ಯೂಯಲ್ ಕಾಸ್ಟ್ ಪರ್ ಇಯರ್ 10,000 ಕಿಲೋಮೀಟರ್ ರನ್ ಮಾಡ್ತೀರಾ, 5 ವರ್ಷಕ್ಕೆ 50,000 ಕಿಲೋಮೀಟರ್ ರನ್ ಮಾಡಿದ್ದೀರಾ, ಡಿವೈಡೆಡ್ ಬೈ 18 ಕಿಲೋಮೀಟರ್ ಮೈಲೇಜ್ ಅಂತ ತಗೊಂಡಿರೋದು. ಡೀಸೆಲ್ ಗಾಡಿ ಇದು. ಓಕೆನಾ. ಸೊ 2,777 ಲೀಟರು ನಿಮಗೆ ಕನ್ಸ್ಯೂಮ್ ಆಗುತ್ತೆ ಡೀಸೆಲ್ಲು. ಇಂಟು 88 ಡೀಸೆಲ್ ರೇಟು 2,44,444 ರೂಪಾಯಿ ಓವರ್ ಆಲ್ ಫ್ಯೂಯಲ್ ಕಾಸ್ಟ್. ಈ ಕೇಸಲ್ಲಿ ಸೇಮ್ ಇದೇ ಥರನೇ 50,000 ಕಿಲೋಮೀಟರು 16 ಕಿಲೋಮೀಟರ್ ಮೈಲೇಜ್ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಜಾಸ್ತಿ ಲೀಟರ್ ಬರುತ್ತೆ, 3,125 ಲೀಟರ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. 2,75,000 ಓವರ್ ಆಲ್ ರನ್ನಿಂಗ್ ಕಾಸ್ಟ್ ಅಂದರೆ ಫ್ಯೂಯಲ್ ಕಾಸ್ಟ್. ಸೊ ನಿಮ್ಮದು ಟೋಟಲ್ ಕಾಸ್ಟ್ ಇನ್ಕ್ಲೂಡಿಂಗ್ ರನ್ನಿಂಗ್ ಕಾಸ್ಟ್, ಲ್ಯಾಂಡಿಂಗ್ ಕಾಸ್ಟ್ ಜೊತೆಗೆ ರನ್ನಿಂಗ್ ಕಾಸ್ಟ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ 14,53,589 ರೂಪಾಯಿ. ಈ ಕೇಸಲ್ಲಿ 10,22,165 ರೂಪಾಯಿ. ಸೇವಿಂಗ್ಸ್ ಏನು ನಿಮಗೆ 40% ಇತ್ತು, ಇದನ್ನು ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಇದಕ್ಕೆ ಮತ್ತು ಇದಕ್ಕೆ 30%ಗೆ ಡೌನ್ ಆಗಿದೆ. ಅಂದರೆ ಸಿನ್ಸ್ ನಿಮ್ಮದು ಯೂಸ್ಡ್ ಕಾರ್ದು ರನ್ನಿಂಗ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಗ್ರ್ಯಾಜುಯಲಿ ನಿಮ್ಮ ಸೇವಿಂಗ್ಸ್ ಅಂತ ಏನು ಮಾಡ್ಕೊಂಡಿರ್ತೀರ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವೇನಾದರೂ ಲಾಂಗ್ ಟರ್ಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನ್ಯೂ ಕಾರ್ಗೆ ಹೋಗೋದು ಒಳ್ಳೆಯದು. ಆವಾಗ ನಿಮಗೆ ಸೇಮ್ ಅಂದರೆ ಏನು ನಿಮಗೆ ಸ್ಟಾರ್ಟಿಂಗಲ್ಲಿ ಯೂಸ್ಡ್ ಕಾರ್ ಅವ್ರಿಗೆ ಏನು ಸೇವಿಂಗ್ಸ್ ಆಗಿರುತ್ತೆ ಅದು ನಿಲ್ಲಾಗುತ್ತೆ ಹೋಗ್ತಾ ಹೋಗ್ತಾ. ಯಾಕೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಸೊ ಬರೀ 5 ವರ್ಷಕ್ಕೇನೆ ಆಲ್ಮೋಸ್ಟ್ 10% ಇವ್ರಿಗೆ ಸೇವಿಂಗ್ಸ್ ಕಮ್ಮಿ ಆಗಿದೆ. ನೆಕ್ಸ್ಟು ನೀವೇನಾದರೂ 5 ವರ್ಷ ಬಿಟ್ಟು ಗಾಡಿನ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈ 2 ಗಾಡಿ ಸೇಲ್ ಮಾಡ್ತಿದ್ದೀರಾ, ಆವಾಗ ನಿಮಗೆ ಹೆಂಗೆ ಡಿಫ್ರೆನ್ಸ್ ಬೀಳುತ್ತೆ, ಸೊ ಯಾರಿಗೆ ಹೆಚ್ಚು ಸೇವಿಂಗ್ಸ್ ಆಗುತ್ತೆ ನೋಡೋಣ. ನೋಡ್ತಿರ್ಬೋದು 5 ವರ್ಷ ಬಿಟ್ಟು ನೀವು ಗಾಡಿನ 10 ಲಕ್ಷಕ್ಕೆ ತಗೊಂಡಿರೋ ಗಾಡಿನ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ 6 ಲಕ್ಷಕ್ಕೆ ಸೇಲ್ ಮಾಡಬೇಕಾಗತ್ತೆ. ನಿಮ್ಮ ರನ್ನಿಂಗ್ ಕಾಸ್ಟ್ ಅಲ್ಲಿಗೆ 4 ಲಕ್ಷ ಆದಂಗೆ ಆಯಿತು. ಯಾಕೆ ಅಂತ ಹೇಳಿದ್ರೆ ನಿಮಗೆ 4 ಲಕ್ಷ ಕನ್ಸ್ಯೂಮ್ ಆಗಿದೆ ಅಲ್ಲಿ. ಓಕೆನಾ. ಇನ್ನು 6 ಲಕ್ಷ ನೀವು ಸೇವ್ ಮಾಡಿರೋದ್ರಿಂದ ನಿಮ್ಗೆ ವಾಪಸ್ ಬಂದಿದೆ. ಆಬ್ವಿಯಸ್ಲಿ ಇಲ್ಲಿ ನಿಮಗೆ ಲೋನ್ ಅಮೌಂಟ್ ಜಾಸ್ತಿ ಇತ್ತು, ಅದನ್ನು ನಾನು ಕನ್ಸಿಡರ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ನಿಮ್ಮ ಗಾಡಿ ಕಾಸ್ಟ್ ಬಂದ್ಬಿಟ್ಟು 11 ಲಕ್ಷ, ಅದು ನಾನು ಕನ್ಸಿಡರ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿಗೆ ನಿಮ್ಮ ಗಾಡಿ ಕಾಸ್ಟು ಓವರ್ ಆಲ್ ನಿಮ್ಮ ರನ್ನಿಂಗ್ ಕಾಸ್ಟ್ ಎಲ್ಲ ಸೇರಿ 18,53,000. ಓಕೆನಾ. ಈ ಕೇಸಲ್ಲಿ ನೀವೇನು ಗಾಡಿ ತೊಗೊಂಡಿದ್ರಿ 6 ಲಕ್ಷಕ್ಕೆ ಅದನ್ನು 4.5 ಲ್ಯಾಕ್ಗೆ ಮಾರಬೇಕಾಗತ್ತೆ. ಗ್ರ್ಯಾಜುಯಲ್ ಇರುತ್ತೆ, ಅಂದರೆ ಇವ್ರದ್ದು ಡಿಪ್ರಿಷಿಯೇಷನ್ ರೇಟು ಯೂಸ್ಡ್ ಕಾರ್ದು. ಸೊ ಹಾಗಾಗಿ ಇವ್ರದ್ದು ರನ್ನಿಂಗ್ ಕಾಸ್ಟು ಬರೀ 1.5 ಲ್ಯಾಕ್. ಸೊ ಹಾಗಾಗಿ ಇಲ್ಲೇನಾಯಿತು ಇವ್ರಿಗೆ, ಸೊ ಇದನ್ನು 1.5 ಲ್ಯಾಕ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಿರ್ಬೋದು, 11,72,000 ಆಯಿತು. ಓಕೆನಾ. ಓವರ್ ಆಲ್ ಆಗಿ ಫೈನಲ್ ಕಾಸ್ಟ್ ಬಂದು ಇದು ನೋಡ್ತಿದ್ರಲ್ಲ, ಇದು ಬಂದು ಫೈನಲ್ ಕಾಸ್ಟು ನೀವೇನಾದರೂ ಗಾಡಿ ಸೇಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಖರ್ಚಾಗಿದೆ ಅನ್ನೋ ಥರ ಅರ್ಥ. ಓಕೆನಾ. 5 ವರ್ಷ ನೀವು ಗಾಡಿನ ಓನ್ ಮಾಡ್ಕೊಂಡಿದ್ದಕ್ಕೆ. ಸೊ ಗಾಡಿ ಸೇಲ್ ಮಾಡಿರೋದು ನಿಮಗೆ ಮತ್ತೆ 6 ಲಕ್ಷ ವಾಪಸ್ ಬಂದಿರುತ್ತೆ. ಈ ಕೇಸಲ್ಲಿ 4.5 ಲ್ಯಾಕ್ ವಾಪಸ್ ಬಂದಿರುತ್ತೆ. ಸೊ ನಿಮ್ಮ ಓವರ್ ಆಲ್ ಸೇವಿಂಗ್ಸ್ ಅಂದರೆ ಯೂಸ್ಡ್ ಕಾರ್ ತೊಗೊಂಡಿರೋರಿಗೆ ಸೇವಿಂಗ್ಸ್ ಸ್ಟಿಲ್ ಮತ್ತೆ ಇನ್ಕ್ರೀಸ್ ಆಗಿದೆ, 37%ಗೆ ಏರಿದೆ. ಸೊ ಹಾಗಾಗಿ
ಸೊ ಇದರಿಂದ ಈ ಒಂದು ಕ್ಯಾಲ್ಕುಲೇಷನ್ ಇಂದ ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ನೀವೇನಾದರೂ ಸಡನ್ ಆಗಿ ಮಾರಬೇಕು ಅಂತಿದ್ದೀರಾ, ಸುಮ್ಮನೆ ಅಪ್ಗ್ರೇಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಯೂಸ್ಡ್ ಕಾರ್ ತಗೊಳ್ಳೋದು ಒಳ್ಳೇದು. ಅದೇ ಒಂದು ನೀವು ತುಂಬಾ ಲಾಂಗ್ ಟರ್ಮ್ ವರ್ಗೂ ನೀವು ಗಾಡಿ ಓಡಿಸ್ಬೇಕು ಅಂತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಹೊಸ ಕಾರ್ ತಗೋಬಹುದು ಅಂತ ಹೇಳ್ತಾ, ಸೊ ನಿಮ್ಗೇನಾದ್ರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರಾದರೂ ಹೊಸ ಕಾರ್ ತಗೊಳ್ಳ ಅಥವಾ ಹಳೆ ಕಾರ್ ತಗೊಳ್ಳ ಅಂತ ಹೇಳಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.